ಮಧ್ಯಾಹ್ನ 12 ಗಂಟೆಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡ್ದಲ್ಲೇ ಹಿಂಗೆ ಕೂತಿದ್ದೀನಿ ಅಂತ ಅಂದರೆ ನನ್ನ ಜೀವನದಲ್ಲಿ ಒಂದು ಗುರಿನ ತಲುಪಬೇಕು ಅಂದರೆ ಯಾವ ರೇಂಜಿಗೆ ಯೋಚನೆ ಮಾಡಿರಲ್ಲ ನಾನು. ಲೈಫಲ್ಲಿ ಎಲ್ಲ ಉಲ್ಟಾಪಲ್ಟಾನೇ ಆಗ್ತಿದ್ರೆ ಹೆಂಗೆ ನಾನು ಗುರಿ ತಲುಪಲಿ, ಹೆಂಗೆ ನನ್ನ ಜೀವನನ ಸಾಗಲಿ, ಈ ಥರ ಡೌಟ್ಗಳು ನಿಮಗೂ ಬಂದಿರ್ಬೋದಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಫುಲ್ ವಿಡಿಯೋ ಸ್ವಲ್ಪ ನೋಡ್ರಿ. ಟ್ಯಾಟು ಹಾಕ್ಸಿರೋದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪೇನ್ ಇದೆ, ನೀವೇ ನೋಡ್ತಿರ್ಬೋದು. ಇನ್ನೊಂದು ಫ್ರೈಡೇ ಟು ಫ್ರೈಡೇ ಇದು ನಾನು ತೆಗಿಯೋಂಗಿಲ್ಲ. ಆದರೂ ನನಗೆ ರೈಡ್ನ ಸ್ಟಾಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಸಿಗೋದು ವಾರಕ್ಕೆ ಒಂದು ರಜಾ. ಆ ರಜದಲ್ಲಿ ನಾನು ಸುತ್ತಾಡಿಲ್ಲ ಅಂತ ಅಂದರೆ ಆ ವಾರ ಫುಲ್ಲು ಬೇಜಾರಲ್ಲಿರ್ತೀನಿ. ಟೈಮ್ ನೋಡಿದ್ರೆ ಆಲ್ರೆಡಿ 12 ಗಂಟೆ ಆಗೈತೆ. ನನ್ನ ಮ್ಯಾಕ್ಸಿ ನೋಡಿದ್ರೆ ಅವ್ನ ಪಾಡಿಗೆ ಅವನಿದ್ದಾನೆ. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಮತ್ತೆ ಹೇಳೋ ಕರ್ತವ್ಯ ನಂದು ಹೇಳ್ತೀನಿ. ಎಲ್ಲಿಗೆ ಹೋಗ್ತಿರ್ಬೋದು ನಾನು? ಕೈಲಾಸಗಿರಿ ಹಿಲ್ಸಿಗೆ ಹೋಗ್ತಾ ಇದ್ದೀನಿ ಗೈಸ್. ಕರೆಕ್ಟ್ ಅಲ್ಲ? ಕೈಲಾಸಗಿರಿಗೆ ಹೋಗ್ತಿರೋದು. ತುಂಬ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದೀನಿ ಅಂದರೆ ಪ್ಲೇಸ್ ಸೆಲೆಕ್ಟ್ ಮಾಡಬೇಕಾದ್ರೂ ಇಷ್ಟೇ ಕನ್ಫ್ಯೂಸ್ ಆಗಿದೆ. ಗೊತ್ತಿಲ್ಲ, ಎಲ್ಲಾದರೂ ಹೋಗಬೇಕು ಅಂತ ಅನ್ಕೊತಿರ್ತೀನಲ್ಲ ಅವಾಗ ಇಷ್ಟೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತೀನಿ. ಎಷ್ಟು ಕನ್ಫ್ಯೂಸ್ ಆಗ್ತೀನಿ ಅಂತ ಅಂದರೆ ಎಲ್ಲಿಗೆ ಹೋಗಬೇಕು, ಯಾವ ದಾರಿಗೆ ಹೋಗಬೇಕು, ತಿರ್ಗಿ ಹೀಗೆಲ್ಲ ನಾನು ಸರ್ಕಸ್ ಮಾಡ್ಕೊಂಡು ಹೋಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ. ನಂಗೆ ಗೊತ್ತಿಲ್ಲ, ಎಲ್ಲ ಸಲಿನೂ ಉಲ್ಟಾ ಆಗುತ್ತೆ. ಹಾಗಂದರೆ ಆರಾಮಾಗಿ ಗುರಿನ ತಲುಪ್ತೀನಿ. ನಿಧಾನ ಆದ್ರೂ ಹೋಗೋ ದಾರಿ ಪರಿಶುದ್ಧವಾಗಿರಬೇಕು. ಬನ್ನಿ ಹೋಗೋಣ, ನನ್ನ ಪಯಣ ನಿಮ್ಮ ಜೊತೆನೇ ಸಾಗುತ್ತಲೇ ಇರಲಿ ಕೊನೆವರೆಗೂ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ರೈಡ್. ಸ್ಟಾರ್ಟ್ ಮಾಡ್ತೀನಿ. ಮಧ್ಯದಲ್ಲಿ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ನಿಲ್ಲಿಸ್ಕೊಂಡು ಒಳ್ಳೆ ವೀಡಿಯೋ ಜೊತೆಲಿ ನಿಮ್ಮ ಜೊತೆಲಿ ಸಿಗ್ತೀನಿ. ನನ್ನಂಥ ಒಂದು ಸೋಲೋ ರೈಡರ್ಗೆ, ಒಂದು ಹುಡುಗಿ ಸೋಲೋ ರೈಡರ್ಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ಕನ್ನಡದವರಾಗಿ ವೇಸ್ಟ್ ಅಂತ ಅನಿಸುತ್ತೆ. ದಯವಿಟ್ಟು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗಿಗೆ, ಕನ್ನಡದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ಜೋರಾಗಿ ಕಿರ್ಚಿ ಮಾತಾಡ್ತಿರೋದಕ್ಕೂ ಒಂದು ಕಾರಣ ಇದೆ, ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಇರಿ. ನಾನು ಶೂ ಹಾಕೋತಾ ಇದ್ದೀನಿ. ನನ್ನ ಮ್ಯಾಕ್ಸು ಇಲ್ಲೇ ಕೂತ್ಕೊಂಡವನೆ. ಮ್ಯಾಕ್ಸು ಯಾಕಪ್ಪ, ಯಾಕೆ ಇಲ್ಲಿ ಕೂತ್ಕೊಂಡಿರೋದು? ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ಇಲ್ಲೇ ಕೂತ್ಕೊಂಡು ವಾಚ್ ಮಾಡೋದು. ಗುಂಡು ಸಾಹೇಬ್ರು, ಗುಂಡು ಬಾಯ್ ಇದೆ, ನಾನು ಹೋಗ್ತೀನಿ. ಇದೆಲ್ಲ ಎತ್ಕೊಂಡು ಹೆಲ್ಮೆಟೆಲ್ಲ ಎತ್ಕೊಂಡು ಹೋಗ್ತೀನಪ್ಪ. ಬಾಯ್ ಗಾಯ್. ಸಾಕಾಗೋಯ್ತು ಟ್ರಾಫಿಕಲ್ಲಿ. ಮನೆ ಬಿಟ್ಟಿದ್ದೆ 12:45 ಹಂಗೆ. ಇಲ್ಲವಾಗ ನೋಡಿ 2 ಗಂಟೆ ಆದರೂ ಇನ್ನೂ ನಾನು ಏರ್ಪೋರ್ಟ್ ರೋಡ್ ಹತ್ರನೇ ಇದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಯ್ಯಪ್ಪ, ಇನ್ನು ನನಗೆ ರೂಟ್ ಮ್ಯಾಪ್ ತೋರಿಸ್ತಿದೆ 1.5 hours. ಒಂದು 3 o'clock ಹಂಗೆ ಹೋಗಿ ತಲುಪ್ತೀನಿ ಅಂತ ತೋರಿಸ್ತಿದೆ. ಲೆಟ್ಸ್ ಗೋ, ಹೋಗೋಣ. ಆದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇನ್ನು ಸಂಜೆ ಅದೇನು ಕತೆನೋ ನನಗಂತೂ ಒಂದೂ ಗೊತ್ತಿಲ್ಲ, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಹೋಗೋಣ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಜೊತೆಲಿ ನಿಮ್ಮ ಪಯಣ ಸಾಕ್ತಾನೆ ಇರಲಿ ಗೈಸ್. ಹೇಳ್ತಾ ಇದ್ದೀನಿ, ಒಳ್ಳೆ ಹುಚ್ಚಿ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಳ್ಳೀರು ಕುಡಿಯೋಣ ಅಂತ ಬಂದೆ. ಇನ್ನು ಜಸ್ಟ್ 20 kilometers ಇದೆ ಗೈಸ್. ನೋಡಿ ಎಲ್ಲರೂ ನನ್ನನ್ನೇ ಹೆಂಗೆ ನೋಡ್ತಿದ್ದಾರೆ ಅಂತ. ಯಾಕನ ಹತ್ರ ಒಂದು ಎಳ್ನೀರು ಇಸ್ಕೊಂಡು ಕುಡ್ದಿದ್ದೆ. ಥ್ಯಾಂಕ್ಸ್. ನನ್ನ ಗಾಡಿ ಇಲ್ಲಿ ರೆಡಿ ಇದೆ. ಇನ್ನೊಂದು 20 kilometer ಇದೆ. 20 kilometer ಹೋಗೋದು. ರೋಡ್ ಮಾತ್ರ ಕ್ರೇಜಿಯಾಗೈತೆ, ಸಕ್ಕತ್ತಾಗೈತೆ. ಒಂದು 20 kilometers. ಬ್ಯಾಂಗ್ಳೂರಿಂದ 1 hour ಟ್ರಾಫಿಕಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೆ. 30 minutesಲ್ಲಿ ನಾನು 50 kilometers ಬಂದಿದ್ದೀನಿ. ಸ್ಪೀಡಾಗಿ ಬಂದಿಲ್ಲ, ಟ್ರಾಫಿಕ್ ಏನೂ ಇರಲಿಲ್ಲ. ಒಂದು ರೇಂಜಿಗೆ 90-80ಲೇ ಬಂದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನಿ ಹೋಗೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡೆ. ಇನ್ನು 14 kilometer ಇದೆ. ನನಗೆ ಗೊತ್ತಿಲ್ಲ ಯಾವ ಬೆಟ್ಟ ಅಂತ. ನಾನು ನನ್ನ ಫ್ಯಾಮಿಲಿ ಜೊತೆ ಚಿಕ್ಕ ಹುಡುಗಿದಾಗ ಬಂದಿದ್ದು. ಮೇ ಬಿ ಅದೇ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಹೋಗ್ತಾ ಇರೋಣ, ನೋಡೋಣ. 14 kilometer 10 minutesಲ್ಲಿ ರೀಚ್ ಆಗ್ತೀನಿ. ಗೊತ್ತಿಲ್ಲ ಗೈಸ್, ಬಟ್ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ನನಗೆ. ಟ್ಯಾಟು ಹಾಕ್ಸ್ಕೊಂಡಿರೋದ್ರಿಂದ ಜಾಕೆಟು ಹಾಕ್ಕೊಳಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಹೋಗೋಣ ಬನ್ನಿ, ಅದೇ ಇರಬೇಕು ಅನಿಸುತ್ತೆ. ಲೆಟ್ಸ್ ಗೋ. ಫೈನಲಿ ಬಂದೆ. ನಾನು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಹಿಂಗಿದೆ ನೋಡಿ ಟೈಮು. ಒಂದು 3-4 ಗಂಟೆನೇ ಹತ್ರ ಆಗ್ತಾ ಬರ್ತಿದೆ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಕೋತಿಗಳು. ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ಜೊತೆಲಿದ್ದ ಫ್ರೆಂಡ್ಸ್ಗಳು ಬಿಟ್ಟೋಗಿರೋರು. ಸ್ವಲ್ಪ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಮೇ ಬಿ ರೋಡು ಇಲ್ಲಿ ತನಕ ಮಾಡ್ತಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಬನ್ನಿ ಮೇಲತ್ತಿ ಹೋಗೋಣ.
ಇಲ್ಲಿ ಇದ್ರ ಮೇಲೆಲ್ಲ ತೊಗೊಂಬಂದು ನಿಲ್ಲಿಸ್ಬಿಟ್ಟವ್ರೆ ಗಾಡಿಗಳನ್ನ. ಹಾಂ, ಹೆಂಗವನೇ ನೋಡಿ. ಇದ್ರೊಳಗಡೆ ದೇವ್ರು ಕೂರೋದಕ್ಕೆ ಕಾರಣ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್, ನಾನು ತಿಳ್ಕೊತೀನಿ. ನಾನು ನನ್ನ ಸ್ಕೂಲ್ ಟೈಮಲ್ಲಿ ಬಂದಿರೋ ನೆನಪಿದೆ ನನಗೆ. ತಿರ್ಗಾ ನಮ್ಮ ಫ್ಯಾಮಿಲಿ ಜೊತೆಲಿ ಬಂದಿದ್ದೆ. ಹಿಂಗಿದೆ ನೋಡಿ. ಹಾಂ, ವ್ಯೂ ಸಕ್ಕತ್ತಾಗೈತೆ. ಅಲ್ಲೊಂದು ನಾಯಿ ಮರಿನೂ ಐತೆ, ಇನ್ನೂ ತಿಂತೈತೆ. ಹಾಂ, ಇಲ್ಲಿಂದ ಎಂಟ್ರಿ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೆಂಗಿದ್ದಾರೆ ಗೊತ್ತಾ, ಸಕ್ಕತ್ತಾಗಿ ನೆಮ್ಮದಿಯಾಗಿದೆ ಜಾಗ ಮಾತ್ರ. ಸಕ್ಕತ್ತಾಗಿದೆ. ಏಕೋ ಕೇಳಿಸುತ್ತೆ ಅನಿಸುತ್ತೆ ಜೋರಾಗಿ ಮಾತಾಡಿದ್ರೆ. ಅಲ್ಲಿದ್ದಾರೆ ನೋಡಿ ಪರಮಾತ್ಮರು, ದೇವರು. ಸಕ್ಕತ್ತಾಗಿದೆ, ನೆಮ್ಮದಿಯಾಗಿ ಪೀಸಾಗೆ ಇಲ್ಲಿ ಕುತ್ಕೊಂಡು ಏನು ಬೇಕಾದರೂ ಯೋಚನೆ ಮಾಡಿದ್ರು ಅದು ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸುತ್ತೆ. ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಗವಂತನ ಸನ್ನಿಧಾನಕ್ಕೆ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಖುಷಿ ಖುಷಿ ಖುಷಿ. ಖಾಲಿ ಖಾಲಿ, ಏನೂ ಇಲ್ಲ, ಖಾಲಿ ಖಾಲಿ. ಅಲ್ಲೆಲ್ಲ ಹೋಗಿದ್ದಾರೆ ಗೈಸ್ ಜನಗಳು ಟ್ರೆಕ್ಕಿಂಗ್ ಮಾಡೋದಕ್ಕೆ. ಇಲ್ಲ ನನಗೆ ಕಣ್ಣಿಗೆ ಹಂಗೆ ಕಾಣಿಸ್ತಾಯಿತ್ತೋ ಗೊತ್ತಿಲ್ಲ. ಹೆಂಗಿದೆ ನೋಡಿ. ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಚೆ ಬಂದೆ. ಆ ದೇವ್ರದ್ದು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಆದರೂ ಕದ್ದು ಮುಚ್ಚಿ ವೀಡಿಯೋ ಮಾಡಿಕೊಂಡೆ. ಅಷ್ಟೊಂದು ಜನ ಬಂದಿಲ್ಲ, ನಾರ್ಮಲ್ ಮೀಡಿಯಮ್ ಜನ ಬಂದಿದ್ದಾರೆ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಬಂದಿದ್ದರೆ, ನಾನು ಸಿಂಗಲಾಗಿ ಬಂದಿದ್ದೀನಿ. ಏನೋ ಒಂದು ಕಡೆ ಖುಷಿ, ಏನೋ ಒಂದು ಕಡೆ ಬೇಜಾರು, ಗೊತ್ತಿಲ್ಲ. ಲೈಫಲ್ಲಿ ಏನಾಗುತ್ತೆ ನೋಡೋಣ. ನನ್ನ ಶೂ ಹೆವಿ ನೆಂದೋಗ್ಬಿಟ್ಟೈತೆ. ನೀರು ಬರ್ತೈತೆ ಈಚೆಯಿಂದ. ನೋಡುವ ಏನಾಗತ್ತೆ ಅಂತ. ನೋಡಿ, ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ವ್ಯೂನಿ ನೋಡ್ಬೋದು ಬ್ಯಾಕ್ ಸೈಡಿಂದ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ಸ್ಗಳೆಲ್ಲ ಇದ್ದಾವೆ, ಅದನ್ನು ನಾನು ಗೋಪುರದಲ್ಲಿ ನಿಮಗೆ ತೋರಿಸ್ತೀನಿ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಕಾಣಿಸ್ತೈತೆ ಅನ್ಸುತ್ತಲ್ಲ. ನೀಟಾಗೂ ಹಾಕ್ಕೊಂಡಿಲ್ಲ, ಅರ್ಜೆಂಟಲ್ಲಿ ಹೆಂಗೋ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮಾಸ್ಕ್ನೆಲ್ಲ. ಕಳ್ಳಿ ಥರ ಕಾಣಿಸಿದ್ದೀನಿ. ನಮ್ಮ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದಂಗೆ ಟ್ರಾಫಿಕ್ ಯಾವ ರೇಂಜಿಗೆ ಆಗೈತೆ ನೋಡಿ. Head southwest on NH service road toward BB Road, Devanahalli main road, then turn right onto BB Road. ಹೆಂಗಪ್ಪ ಗುರು ಹೋಗೋದು? ದೇವನಹಳ್ಳಿ ಹತ್ರ ಇದ್ದೀನಿ. ಸ್ಟ್ರಾಂಗ್ ಟೀ ತೊಗೊಂಡಿದ್ದೀನಿ ಗೈಸ್, ಸ್ಟ್ರಾಂಗ್ ಟೀ. ಅಲ್ಲಿ ನೋಡಿ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಗೊತ್ತಿಲ್ಲ, ಏರ್ಪೋರ್ಟ್ ರೋಡ್ ಹತ್ರ ಹೋದಾಗ ಹಿಂಗಿರುತ್ತೆ ಅಂತ ನೋಡಬೇಕು. ಫೈನಲಿ ರೀಚ್ದು ಬ್ಯಾಂಗ್ಳೂರಿಗೆ ಫೈನಲಿ ರೀಚ್ ಆದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಒಂದೇ ಒಂದು ಬೇಜಾರಂದರೆ ಶೂ ಒಳಗಡೆ ನೀರು ಹೋಗ್ಬಿಟ್ಟೈತೆ. ಅದೊಂದು ಅನ್ಕಂಫರ್ಟಬಲ್ ಫೀಲ್ ಆಗಿ ಚಳಿ ಸ್ಟಾರ್ಟ್ ಆಗಿಬಿಟ್ಟೈತೆ. ಒಳಗಡೆ ಎಲ್ಲ ಒಗ್ದಿರೋ ಶೂ ಯಾವ ಲೆವೆಲಿಗೆ ಹಾಳಾಗಬೇಕು ಅಂತ ನೋಡಿ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಶೂ ಅನ್ಕಂಫರ್ಟಬಲ್, ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ಸಾಕ್ಸ್ ಎಲ್ಲ ನೆನೋಗ್ತೈತೆ. ಅದಕ್ಕೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗ್ತೈತೆ ಅಷ್ಟೇ. ಅದು ಬಿಟ್ಟರೆ ಫೈನ್. ಇವಾಗ ಟೈಮು 7:15. ಆದಷ್ಟು ಬೇಗನೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬರೊಬ್ರಿಗೆ ಹೇಳಬೇಕು, ರೂಟ್ ಮ್ಯಾಪಿಗೆ ನನ್ನನ್ನು ಅದು ಟ್ರಾಫಿಕ್ ಇಲ್ಲದೆ ಇರೋ ಥರ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಬಂದು ರೀಚ್ ಮಾಡಿಸಿದ್ದಕ್ಕೆ. ತಿರ್ಗಾ ಗೊತ್ತಿಲ್ಲ ಗೈಸ್, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ದೇವ್ರದ್ದು. ಆದರೂ ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ತಿರ್ಗಾ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮದು ಫೋಕಸ್ ಯಾವತ್ತಿದ್ರೂ ಗುರಿ ಕಡೆ ಇರುತ್ತೆ. ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಹೇಳಬೇಕು ಅಂದರೆ ಟೈಮ್ ಆ ಥರ ಮಾಡಬೇಕು ಅಂತಂದರೆ ತುಂಬ ಬೇಗನೆ ಬಿಡಬೇಕು ನಾವು. ಇವತ್ತು ನಾನು ಆ್ಯಕ್ಚುಲಿ ಬಿಟ್ಟಿದ್ದು ಸಿಕ್ಕಾಬಟ್ಟೆ ಲೇಟ್ ಆಯಿತು. ಆದಷ್ಟು ಕಮ್ಮಿ ವೀಡಿಯೋಸೇ ನಾನು ಮಾಡಿರೋದು ಇವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ. ತಿರ್ಗಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ನನಗೆ ಇನ್ಸ್ಟಾಗ್ರಾಮಲ್ಲಿ 10K ಫ್ಯಾಮಿಲಿ ಸಿಗಲಿ ಅಂತ ಹೇಳ್ತಾ, ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಲಿ ಅಂತ ಹೇಳ್ತಾ, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಖಂಡಿತ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಲವ್ ಯು ಆಲ್.